ನಮಸ್ಕಾರಗಳನ್ನ ತಿಳಿಸ್ತಾ ವೃದ್ಧಾಪ್ಯಂ ಅದ್ಭುತಾನುಭವಾಮೃತ ಸಾಗರಂ ಧ್ಯೇಯವಾಕ್ಯ ನಮ್ಮ ಸಂಸ್ಥೆಯ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘ ಬೆಂಗಳೂರು ತಾಲೂಕು ಶಾಖೆ ಸಿಂದಗಿ ತಾಲೂಕಿನ 75 ವರ್ಷ ಮೇಲ್ಪಟ್ಟಂತ ಹಿರಿಯ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದ ವೇದಿಕೆದಂತ ಎಲ್ಲ ಹಿರಿಯರೇ ಹಾಗೂ ಆಗಮಿಸಿದಂತ ಎಲ್ಲ ಹಿರಿಯರಿಗೆ ವಂದನೆಗಳನ್ನ ಸಲ್ಲಿಸ್ತಾ, ನನಗೆ ಕಳೆದ ವಾರ SP ಬಿರಾದಾರ್ ಅವರು SN ಬಿರಾದಾರ್ ಅವರು ಫೋನ್ ಮಾಡಿ ತಾವು ಬರಬೇಕು ಅಂತ ಕೇಳಿದ್ರು. ಏನು ವಿಷಯ ಮಾತಾಡಬೇಕು, ಇಲ್ಲಿದ್ದಂಥವರೆಲ್ಲ 75 ವರ್ಷ ಮೇಲ್ಪಟ್ಟಂಥವ್ರು, ನಾನು ಈಗ 70ರಲ್ಲಿ ಕಾಲಿಡಂಥವನು. ಅದೇನ ಹೇಳ್ತಾರ, 6 ಹಡದಕ್ಕೆ ಮುಂದ 3 ಹಡದಕ್ಕೆ ಮುರುಕು ಮಾಡಿದಳು ಅಂತ. ಏನು ಹೇಳಬೇಕು, ಇಲ್ಲ ನಮ್ಮ ಸದಸ್ಯರಿಗೆ ಸ್ವಲ್ಪ ನಗಿಸ್ಬೇಕು, ನಗಿಸುವಂತ ಆ ಮಾತುಗಳನ್ನ ತಾವು ಹೇಳಬೇಕು ಅಂತ ಹೇಳಿದಾಗ ಬಹಳ ಸಂತೋಷವಾಗಿ ಒಪ್ಪಿಕೊಂಡು ನಾನು ಬಂದೆ. ಪರಮ ಪೂಜ್ಯರ ಭೇಟಿ ಆಗಿದ್ದಲ್ಲ, ಬಹಳ ದಿನ ಆಗಿತ್ತು. ಪೂಜ್ಯರನ್ನ ಸಹಿತ ಭೇಟಿಯಾದಂಗೆ ಆಗ್ತೈತಿ, ಎಲ್ಲ ಹಿರಿಯರನ್ನ ಭೇಟಿಯಾದಂಗೆ ಆಗ್ತೈತಿ ಅನ್ನೋದು ಉದ್ದೇಶ ಇಟ್ಟುಕೊಂಡು ನಾನಿಲ್ಲಿ ಬಂದಿದ್ದೇನೆ. ನಮ್ಮ ಹಿರಿಯ ನಿವೃತ್ತ ನಾಗರಿಕರಿನದ್ದೇವಲ್ಲ, ನಮ್ಮ ದಿನಚರಿ ಹೇಗಿರಬೇಕು ಅಂತ ಹೇಳಿದ್ರಿಂದ ಒಂದು ಕಡೆ ಓದಿದ್ದೆ ನಾನು. ನಮ್ಮ ಪ್ರತಿನಿತ್ಯದ ದಿನಚರಿ ನಿವೃತ್ತ ಆದ ನಂತರ ಹೇಗಿರಬೇಕು, ನಿವೃತ್ತಿಯಾದವೆಂದು ಕೈ ಕಟ್ಟಿ ಕೂಡಬೇಡ್ರಿ, ಆಫೀಸ ಜಂಜಾಟ ಅದು ಇದು ಇಲ್ಲ ಮುಗಿತು ಅಂತ ಹೇಳಿದ್ರಿಂದ ಕೈ ಕಟ್ಕೊಂಡು ಮನ್ಯಾಗ ಕೂಡಬೇಡ್ರಿ. ಆಫೀಸ ಕೆಲಸವೆಂದು ಓಡೋಡಿ ಹೋಗುತ್ತಿದ್ರಿ, ಇನ್ನಾದ್ರೂ ಮನೆ ಕಡೆ ಲಕ್ಷ ವಹಿಸಬೇಕರಿ. ಈಗ ಯಾರು ಹೇಳ್ತಾರೆ ಇದನ್ನ, ನಮ್ಮ ಮನೆಯವರು, ನಿವೃತ್ತರ ಮನೆಯವರು. ಇಟ್ಟು ಕುಕ್ಕರ್ ನಮ್ಮ ಕೆಲಸದ ದಿನಚರಿದು. ಒಲಿ ಮ್ಯಾಲ ಇಟ್ಟು ಕುಕ್ಕರ್ 3 ಸೀಟಿ ಹೊಡೆಯುದ್ರಾಗ, ಒಲಿ ಮ್ಯಾಲ ಇಟ್ಟು ಕುಕ್ಕರ್ 3 ಸೀಟಿ ಹೊಡೆಯುದ್ರಾಗ ಗ್ಯಾಸ್ ಒಲಿ ಬಂದ್ ಮಾಡಿ ಹಾಲು ಸಾರ ಉಕ್ಕಲಾರ್ದಂಗ ನೋಡಿಕೊಳ್ಳಬೇಕ್ರಿ. ಬರೀ ಜವಾಬ್ದಾರಿ ಇದು, ವಹಿಸ್ತಾರ ನಮಗೆ. ಅದನ್ನು ಉಕ್ಕಿ ಅದು ಹರಿಲಾರ್ದಂಗ ನಾವು ಹೋಗಿ ಅದನ್ನು ತೆಗಿಬೇಕು, ಬಂದ್ ಮಾಡ್ಬೇಕು. ಪ್ರತಿನಿತ್ಯ ಬಜಾರ್ಕ್ ಹೋಗಿ, ಎರಡನೇ ಪ್ರತಿನಿತ್ಯ ಬಜಾರ್ಕ್ ಹೋಗಿ ತಾಜಾ ಹಣ್ಣು ಹಂಪಲ ತಂದು, ಕಾಯಿಪಲ್ಯ ತರಕಾರಿ ಸೊಪ್ಪು ತಂದ್ರ ಮುಗಿಲಿಲ್ರಿ, ತಂದ ನಂತರ ತಂದು ಸೋಸಿ ಉಳ್ಳಾಗಡ್ಡಿ ಸಹಿತ ಕತ್ತರಿಸಿಡಬೇಕ್ರಿ. ಇಷ್ಟನ್ನ ಮಾಡಿರ್ತಾರಲ್ರಿ 60 ವರ್ಷ ಗಟ್ಲೆ ಅವ್ರು ನಮ್ಮನ್ನು ಸುಮಾರು 60 ವರ್ಷನಾಗ 30 ವರ್ಷ ನಮ್ಮ ಸೇವೆ ಮಾಡಿರ್ತಾರಲ್ಲ, ಅದಕ್ಕೆ ನಾವು ಅವರಿಗೆ ಸೇವೆ ಅಲ್ಲದು ಸಹಕಾರ ಕೊಡ್ಬೇಕ್ರಿ ಅಂತ. ಹೆಂಡತಿ ಮಾಡಿದ ಹೊಸ ಅಡಿಗೆ ರುಚಿ ನೋಡಿ, ಟಿವ್ಯಾಗ ಅದ್ರಾಗ ಇದ್ರಾಗ ಬರ್ತಿರ್ತಾರ ನೋಡ್ರಿ ಹೊಸ ಹೊಸ ರುಚಿ ಅಂತ ಹೇಳಿಕರಿಂದ ಅವನ್ನ ಆ ಹೆಂಡತಿ ಮೊದಲು ಅದನ್ನು ತಯಾರು ಮಾಡ್ತಾಳೆ, ಅದನ್ನು ನೋಡಿ ಕೇಳಿಂದ ಹೆಂಡತಿ ಮಾಡಿದ ಹೊಸ ಅಡಿಗೆ ರುಚಿ ನೋಡಿ ಮೊದಲ ಪ್ರಯೋಗ ಪಶುವಾಗಿ ನಮ್ಮ ಮೇಲೆ ಅದನ್ನು ಪ್ರಯೋಗ ಮಾಡ್ತಾರೆ. ಅದಕ್ಕೆ ಅದನ್ನ ಪ್ರಯೋಗ ಪಶುವಾಗಿ ಮೊದಲ ಪ್ರಯೋಗ ಪಶುವಾಗಿ ಯಾವುದಕ್ಕೂ ಕಾಮೆಂಟ್ ಮಾಡದೆ ಸುಮ್ಮನಿರಬೇಕ್ರಿ. ಉಪ್ಪು ಕಡಿಮೆ ಆಗೈತಿ, ಯಾವ್ದಿದು ಆಗೈತಿ, ಏನು ಭಾಳ ಚಲೋ ಆಗೈತಿ, ಭಾಳ ಚಲೋ ಆಗೈತೆ ಅಂದ್ರ ಭಾಳ ಖುಷಿ ಆಗ್ತಾರೆ ಅವ್ರನ್ನ. ಅದಕ್ಕೆ ಮೊದಲ ಪ್ರಯೋಗ ಪಶು ನಾವೇ ಆಗ್ಬೇಕು. ಮನೆ ಬಾಗಿಲ ಕರೆ ಗಂಟೆ ಬಾರಿಸಿದ್ರ, ಯಾರು ಗೆಸ್ಟ್ ಬಂದಿರ್ತಾವ ನೋಡ್ರಿ, ಬಂದು ಕರೆ ಗಂಟೆ ಬಾರಿಸಿದ್ರ ಎಲ್ಲರಿಗಿಂತ ಮೊದಲು ಹೋಗಿ ಹಾಕಬೇಕರಿ. ಯಾರು ಗಂಡ್ಮಕ್ಳು ಇರಂಗೆ ನೋಡ್ರಿ, ನಾವು ಅಟ್ಟ ಇರ್ತೇವಲ್ಲ, ಹಿರಿಯ ಯೋಧನಂಗ ಅವ್ರನ್ನ ಹೊಡೆದು ಅಥವಾ ಹೆದರಿಸೆ ಅವ್ನ ಹೊರಗೆ ಹಾಕ್ಬೇಕ್ರಿ. ರಜೆಯಲ್ಲಿ ಮೊಮ್ಮಕ್ಕಳು ಬಹಳ ಗದ್ದಲ ಮಾಡುತ್ತಿದ್ರ, ಬರ್ತಾರ ನೋಡ್ರಿ ಮೊಮ್ಮಕ್ಕಳು. ಅದಕ್ಕೆ ಈಗನ್ಕರ ಬರಂಗಿಲ್ರಿ ಯಾವ ಮೊಮ್ಮಕ್ಕಳು, ಅವ್ರ ಟ್ಯೂಷನ್ ಆಗೋ ಇದೋ ಆಗೋ ಹೀಗೋ ಅಂತ ಹೇಳಿದ್ರಿಂದ ಇರೋದ್ರಿಂದ ಮೊಮ್ಮಕ್ಕಳೇ ಬರುವುದಿಲ್ಲ. ಹಿಂದಿನ ಕಾಲಕ್ಕೆ ನಾವು ನಮ್ಮ ಅಜ್ಜನ ಮನೆಗೆ ಹೋಗಿದ್ದೆವು, ಆ ರೀತಿ ಒಂದು ವೇಳೆ ಬಂದ್ರ ರಜೆಯಲ್ಲಿ ಮೊಮ್ಮಕ್ಕಳು ಬಹಳ ಗದ್ದಲ ಮಾಡುತ್ತಿದ್ರ ಅಥವಾ ಸಸಿ ಹೇಳಿದ್ರೆ ಮಾತ್ರ ಗದ್ದರಿಸ್ಬೇಕ್ರಿ. ಗದ್ದಲ ಆಗ್ತೈತಿ ನಿಸಂಸಕ್ಕೈತಿ ಅಂತ ಹೇಳಿ ನೀವು ಏನು ಅನ್ನಬಾರದ್ರಿ. ಮೊಮ್ಮಕ್ಕಳಿಗೆ ಸಸಿ ಏನಾದರೂ ಗದ್ದರಿಸ್ರಿ ಅಂತಂದ್ರ ಅವಾಗ ಗದ್ದರಿಸ್ಬೇಕು, ಇಲ್ಲದಿದ್ರೆ ಸಹಿಸಿಕೊಂಡು ಸುಮ್ಮನಿರಬೇಕ್ರಿ. ಯಾವಾಗರೇ ಮನೆಯಿಂದ ಹೊರಗೆ ಹೋದ್ರ ಮುಗೀತು. ಹೊರಗೆ ಹೋಗಿರ್ತಿರಲ್ಲ, ಉದಾಹರಣೆಗೆ ಈಗ ಬಂದಿರಲ್ಲ ಕಾರ್ಯಕ್ರಮ, ಹಿಂಗ ಹೊರಗೆ ಬಂದ್ರ ಮನೆ ಕಡೆ ಖಬರ ಇಲ್ಲ ಅಂತ ಕೆಲಸ ನಾನೇ ಮಾಡ್ಬೇಕಂತ ಹೆಂಡತಿ ಅಂದ್ರೆ ಸುಮ್ಮನಿರಬೇಕ್ರಿ.
ನಾನಾ ಎಲ್ಲ ಕೆಲಸ ಮಾಡ್ಬೇಕು, ಹೊರಗಾದ್ರೆ ಆ ಕಡೆ ಹೋಗ್ತಾರ, ಹೊರಗೆ ಹೋದ್ರೆ ಈ ರೀತಿ ಅವಾಗ ಅದನ್ನು ಸಹಿಸ್ಕೋಬೇಕು. ಸ್ಕೂಲ್ ಬಸ್ ಬರದೇ ಇದ್ರೆ ಮೊಮ್ಮಕ್ಕಳು ಸ್ಕೂಲ್ ಕಳಿಸ್ಬೇಕಲ್ರಿ. ಬಸ್ ಬರದೇ ಇದ್ರೆ ಮೊಮ್ಮಕ್ಕಳು ಸಾಲಿ ಬ್ಯಾಗ್, ಊಟದ ಡಬ್ಬಿ, ನೀರಿನ ಬಾಟ್ಲಿ ತಾನೇ ಹೊತ್ತು ಸಾಲಿಗೆ ಬಿಟ್ಟು ಬರಬೇಕ್ರಿ. ಸಾಲಿ ಬಿಟ್ಟಿನ ಮತ್ತ ಕರ್ಕೊಂಡು ಬರ್ಬೇಕ್ರಿ. ಬ್ಯಾಂಕ್ ವ್ಯವಹಾರ, ದರಪಟ್ಟಿ, ನೀರು, ವಿದ್ಯುತ್ ಬಿಲ್ಲ, ತಿಂಗಳ ದಿನಸಿ, ಹಾಲು ಹೊತ್ತು ತರಬೇಕ್ರಿ. ತಿಂಗಳ ವಿಶ್ರಾಂತಿ ವೇತನದಾಗ ಪಾವತಿಸ್ಬೇಕ್ರಿ. ಅವ್ರಿಂದ ದುಡ್ಡು ಕೊಡಂಗಿಲ್ರಿ, ನಮ್ಮ ತಿಂಗಳದ ಏನ್ ಬರ್ತದಲ್ಲ ಅದನ್ನು ಪಾವತಿಸ್ಬೇಕಾದ್ರಾಗೆ. ಅಮ್ಮ ಅವರೊಂದಿಗೆ ಶಾಪಿಂಗ್ ಮಾಡುವಾಗ, ಅಮ್ಮ ಅವ್ರು ಶಾಪಿಂಗ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾರೆ. ಸಖತ್ ಮಾಲ್ಗಳು ಅವು ಇವುದಾವೆ. ಆ ಶಾಪಿಂಗ್ ಮಾಲ್ ಕರ್ಕೊಂಡು ಮಾಡುವಾಗ ಏನು ಎತ್ತ ಅಂತ ಯಾವುದಕ್ಕೂ ಚೌಕಾಸಿ ಮಾಡದ, ಇದ್ಯಾಕ ಅದ್ಯಾಕ ದುಡ್ಡು ಯಾಕೈತಿ ಇಲ್ಲ, ಅವ್ರು ಏನ್ ಕೊಡ್ತಾರ ಅದಕ್ಕ ದೌಲತ್ನಂಗ ಗೋಣ್ ಹಾಕಿ ಬಿಲ್ಲ ಪೇಮೆಂಟ್ ಮಾಡ್ಬೇಕ್ರಿ. ನಮ್ಮ ಕಿಸೆಯಿಂದ ಬಿಲ್ ಪೇಮೆಂಟ್ ಮಾಡಿ ಬರಬೇಕು ಅಂದಾಗ ಬೆಸ್ಟ್ ಗಂಡ ಅಂತ ಕರ್ಸ್ಕೊತೀವಂತ. ಹೆಂಡತಿ ಅಥವಾ ಸೊಸಿ ಕಡೆ ನೆಂಟರು ಬರ್ತಾರ ನೋಡಿ, ಹೆಂಡತಿ ಕಡೆ ಅಥವಾ ಸೊಸಿ ಕಡೆ ಬಂದ್ರ ನಗನಗ್ತಾ ಓಡಾಡಿ ಉಸ್ತುವಾರಿ ಮಾಡಿ ಬೆಸ್ಟ್ ಅಂಕಲ್ ಅಂತ ಬಿರುದು ಪಡಿಬೇಕ್ರಿ. ಮನೆಯಲ್ಲಿ ವಾಹನ ಇಲ್ಲದಿದ್ರೆ ನಿನ್ನ ಮೊಬೈಲದಿಂದ ಬಾಡಿಗೆ ವಾಹನ ಬುಕ್ ಮಾಡಿ ಸ್ವಂತ ದುಡ್ಡು ಹಾಕಿ ನೆಂಟರನ್ನ ಕಳಿಸ್ಕೊಡ್ಬೇಕ್ರಿ. ವಯಸ್ಸಿನಾಗ ಹುಲಿ ಹಂಗ ಮೆರೆದು ನೀವು ಹುಲಿ ಹಂಗ ಮೀಸಿತ್ತಿರುವಿ ಮೆರೆದಂತವ್ರು ನೀವು ಇಳಿಗಾಲದಾಗ ಇಲಿ ಹಂಗ ಸಿಹಿ ಉಪ್ಪು ಖಾರ ಇಲ್ಲದೆ ಗುಡುಗಿ ನುಂಗಿ ಪಟ್ಟಿ ತುಂಬಿಸ್ಕೋಬೇಕ್ರಿ. ಅದಕ್ಕೂ ಇದಕ್ಕೂ ಯಾವುದಕ್ಕೂ ಚಿಂತೆ ಮಾಡದೆ ದೌಲತ್ನಂಗ ಗೋಣ್ ಹಾಕೋತ ಇನ್ನೊಂದು ಯಾಕ ಚಿಂತೆ ಯಾಕಂತ ನಗನತ್ತಿರಬೇಕು. ಹನ್ನೊಂದಾತು ಇನ್ನೊಂದಕ್ಕೆ ಯಾಕ ಅಂತ ಹೇಳ್ತಾವು ನಗ್ನಂತ ನಿಮ್ಮ ಜೀವನ ಕಳಿಬೇಕು ಅಂತ. ಈ ರೀತಿ ನಮ್ಮ ದಿನಚರಿ ಹೇಗಿರ್ಬೇಕು ಅನ್ನೋದೊಂದು ಕಡೆ ಕಾಮೆಂಟ್ ಮಾಡಿದ್ದಾರೆ. ಆ ರೀತಿ ಅದು ಪೂರಾ ಇರ್ಲಕ್ಕಿಲ್ಲ, ಅದರ ಒಂದು 50% ಆದರೂ ಆ ರೀತಿ ಇರಬಹುದು ಅಂತ ಅಂದ್ಕೊಂಡು ಇವರದ್ದಾಯ್ತು ಅಂತಕ್ಕೆ ನಾವು ಆ ರೀತಿ ಕೊಡೋದು ಬೇಡ. ಯಾವಾಗಲೂ ನಡೀತಾ ಇರ್ಬೇಕು, ವಾಕಿಂಗ್ ಮಾಡ್ತಾ ಇರ್ಬೇಕು. ಅದಕ್ಕೆ ಒಂದು ಕಡೆ ಕೂತ್ಕೊಳ್ಳೋದು ಬೇಡ, ಯಾವತ್ತೂ ವಾಕ್ ಮಾಡ್ಕೊತ ಇರಬೇಕು. ಕೋಪಗೊಂಡಾಗ ಸಿಟ್ಟು ಬರ್ತದೆ ಕೆಲವು ಸಂದರ್ಭದಲ್ಲಿ. ಸಿಟ್ಟು ಬಂದ ಸಂದರ್ಭದಲ್ಲಿ ಆಳವಾದ ಉಸುಕು ತಗೊಂಡಿಂದ ಒಂಟಿತನ ಸಹ್ಯ ಅಂತ ಶಾಂತಿಯುತವಾಗಿ ಸಮಯ ಕೊಡುವುದು. ಒಂಟಿಯಾಗಿ ಸಂದರ್ಭ ಕೆಲಸ ಬರಬಹುದು, ಅವಾಗ ಶಾಂತ ರೀತಿಯಿಂದ ನಮ್ಮ ಮನಸ್ಸನ್ನ ನಾವು ಹತೋಟಿ ತೆಗೆದುಕೊಂಡು ಆ ರೀತಿ ದಿನ ಹುಡುಕ್ಬೇಕು ಅಂತ. ಇಷ್ಟವಾದ ಕೆಲಸ ಮಾಡಿ, ಯಾವ್ದು ಇಷ್ಟ ಆಗ್ತೈತೋ ಅಂತ ಕೆಲಸ ಮಾಡಿ. ಇನ್ನೊಬ್ಬರು ಹೇಳಿದ್ರು ಅಂತ ಬೇಡ, ನಾವು ನಾವಾಗಿ ನಮಗಿಷ್ಟ ಆದಂತ ಆ ಕಾರ್ಯವನ್ನ ಮಾಡಿ ಯಾವಾಗಲೂ ಮನೆಯಲ್ಲಿ ಕಾರ್ಯಕ್ರಮಗಳ ಜೊತೆಗೆ ತಾವೆಲ್ಲ ಹೊರಗಡೆ ಇರಬೇಕು ಅಂತ. ನಿಮಗಿಷ್ಟವಾದದ್ದನ್ನು ಮಾತ್ರ ತಿನ್ಬೇಕು. ಇನ್ನೊಬ್ಬರು ಹೇಳ್ಯಾರು ಅಂತ ಹೇಳರಿಂದ ಆ ರೀತಿ ತಿನ್ನೋದಲ್ಲ, ನಿಮಗೆ ಇಷ್ಟವಾದಂಥದ್ದನ್ನು ಮಾತ್ರ. ಇಷ್ಟವಿಲ್ಲದರಿಂದ ದೂರವಿರಿ. ಯಾವಾಗಲೂ ಟಿವಿ ಮೊಬೈಲ್ ದಾಸರಾಗಬೇಕು. ಟಿವಿ ಮೊಬೈಲ್ ಯಾವತ್ತು ಕೈ ಹಿಡ್ಕೊಂಡು ನೋಡ್ಕೊತಿದ್ದಾಗ ನಮ್ಮ ಇಂದ್ರಿಯಗಳ ಮೇಲೆ, ಕಣ್ಣುಗಳ ಮೇಲೆ ಸಾಕಷ್ಟು ಪರಿಣಾಮ ಆಕತ್ತೆ. ಅದರಿಂದ ದೂರ ಇರ್ರಿ ಅಂತ. ಜೊತೆಗೆ ಸುತ್ತ ಬಾಳು ನೀ ಮಂಕುತಿಮ್ಮ. ಬೇರೆ ಒಂದ್ ಕಡೆ ಹೇಳ್ತಾರೆ, ನಾವ್ ಹ್ಯಾಕ್ ನಗಬೇಕು ಅಂತ ಹೇಳಕ್ಕಾರ. ನಗಿಹಿಂದ ಹೊಗಿಬೇಡ, ನಗಿಹಿಂದ ಹೊಗಿಬೇಡ, ಹೊಗಿಹಿಂದ ದಗಿಬೇಡ. ಬಾಳಿಗೆ 2 ಬಡ್ಗಿ ಬ್ಯಾಡೋ ನನ್ನ ಗೆಳೆಯ, ಬ್ಯಾಸರಿಕೆ ಬ್ಯಾಡೋ ನಗುವ. ಯಾರಿಗೆ ಬ್ಯಾಸರಿಕೆ? ಇನ್ನೊಬ್ಬರನ್ನು ಕುರಿತು ನಗತೇವಲ್ಲ, ಆ ಇನ್ನೊಬ್ಬರಿಗೆ ಬ್ಯಾಸರಿಕೆ ಆಗದ ರೀತಿಯಲ್ಲೇ ನಾವು ನಗಬೇಕು. ನಾವು ನಕ್ಕು ಸಂತೋಷ ಪಡಬೇಕು. ಯಾರನ್ನು ಕುರಿತು ನಾವು ನಗ್ತೇವಲ್ಲ ಅವರು ಸಂತೋಷ ಪಡಬೇಕು. ಆ ರೀತಿ ನಮ್ಮ ನಗು ಇರ್ಲತ್ತಾರಲ್ಲ, ಆ ರೀತಿ ನಾವು ಯಾವತ್ತೂ ನಗ್ನಗ್ತಾ ಇರೋಣ ಅಂತ. ವಯಸ್ಸಾಗುವುದು ಮಿತಿಯಿಂದಲ್ಲ, ಅದು ಉಡುಗೊರೆ ಎಂದು ನಾವು ತಿಳಿಬೇಕು. ವಯಸ್ಸಾಯ್ತಲ್ಲ ಅಂತ ತಿಳ್ಕೋಬೇಡ, ಅದು ನಮ್ಮ ಒಂದು ಉಡುಗೊರೆ ಅಂತ ತಿಳ್ಕೊಂಡು ಆ ರೀತಿ ಬದುಕಬೇಕು. ಇದ್ದಿರ ಕಾಲದಲ್ಲಿ ಮಕ್ಕಳನ್ನೆಲ್ಲ ಫಾರನ್ ಕಳಿಸಿ ಅಥವಾ ದೊಡ್ಡ ದೊಡ್ಡ ನಗರ ಕಳಿಸಿ ಮನೆಯಲ್ಲಿ ಇರೋರು ನಾವು ಇಬ್ಬರೇ, ಗಂಡ ಮತ್ತು ಹೆಣ್ಣು. ಯಾವ ಟೈಮ್ದಲ್ಲಿ ಏನಾಗ್ತೈತೋ ಅಂತ ಹೇಗೆ ಗೊತ್ತಿಲ್ಲ. ಒಂದ್ ಕಡೆ ಒಬ್ಬರು ಹೇಳ್ತಿದ್ರು, ಒಬ್ಬಕ್ಕೆ ನೆರಮನೆ ಇಕ್ಕೆ ಚಿಕ್ಕ ಇದ್ದಾಗ, ಚಿಕ್ಕವಳಿದ್ದಂಥ ಸಮಯದಲ್ಲಿ ಅವ್ರ ಮನೆಯಲ್ಲೇ ಒಡನಾಟ ಯಾವತ್ತೂ ಬೆಳೆದಕ್ಕಿತ್ತು. ಅಕ್ಕಿ ಬೇರೆ ಊರಿಗೆ ಅಥವಾ ಬೇರೆ ಅದ ಊರಾಗ ಇನ್ನೊಂದು ಊರಿಗೆ ಮದುವೆ ಹಾಕೋದ್ರು. ನಮ್ಮ ಆ ಯಾವುದೋ ಕೆಲಸಕ್ಕಾಗಿ ಅವ್ರ ಮನೆ ಹಂತಕ್ಕೆ ಬಂದಿದ್ದಳು.
ಬಂದಾಗ ಅಂಕಲ್ ಅಂಟಿ ಹೆಂಗ್ ಅದಾರ ಸ್ವಲ್ಪ ವಿಚಾರಿಸ್ಕೊಂಡು ಹೋಗ್ಬೇಕು ಅಂತೇಳಿ ಮನೆಗೆ ಬಂದರು. ಇವ್ರ ಮನೆಗೆ ಬಂದಳು, ಬೆಲ್ ಒತ್ತಿದಳು. ಅಂಕಲ್ ಬಂದು ಬಾಗ್ಲ ತಗದ, ಬಾರಮ್ಮ ಅಂತ ಕರೆದ, ಎಲ್ಲ ವಿಚಾರಿಸಿದ್ರು. ಸರಿ ಅಂಕಲ್, ಆಂಟಿ ಎಲ್ಲಿ? ಅವಾಗ ಅಂಕಲ್ ಕೇಳ್ದಂತ, ನೋಡವ, ನಾವು ಇಬ್ಬರೇ ಇರೋದು, ನಾನು ಮತ್ತು ನನ್ನ ಹೆಂಡತಿ ಇಬ್ಬರೇ ಇರೋದು. ಯಾವಾಗ ಏನಾಗ್ತೈತೆ ಅನ್ನೋದು ಕೊಡ್ತಿಲ್ಲ. ನಾ ಮೊದಲು ಹೊಕ್ಕಿನೋ ಅಥವಾ ನನ್ನ ಹೆಂಡತಿ ಮೊದಲು ಹೊಕ್ಕಾಡೋ. ಅದಕ್ಕೆ ನಾ ಏನ್ ಮಾಡೀನಿ, ಅಕ್ಕಿ ಮಾಡುವಂತ ಮನೆ ಕೆಲಸಗಳನ್ನ ನಾ ಮಾಡಕ ತಿಳ್ಕೊಳಕತ್ತೀನಿ, ಕಲ್ಕೊಳಕತ್ತೀನಿ. ಅಜ್ಜನೊಮ್ಮೆ ನೋಡಿದಳು, ಆ ನೀರೊಮ್ಮೆ ನೋಡಿದಳು. ಅವಾಗ ಹಿಡಿದ್ಲ, ಅಜ್ಜ ನೀರು ಅಲಸಿಲ್ಲ, ನಿನ್ ಚಸ್ಮಾ ಐತಲ್ಲ ಅದು ಕಲಸಾಗಿ, ಹೊರಗೆ ಅಡ್ಡಾಡಿ ಬಂದಿಲ್ಲ, ನಿನ್ ಚಸ್ಮಾ ಹೊಲಸಾಗೈತಿ ಅಂತ ಹೇಳಿದಾಗ ಅಜ್ಜ ಆ ಮಗುವಿನ ಮಾತನ್ನ ನಂಬಿದ್ದ. ಚೈಲ್ಡ್ ಇಸ್ ಪವರ್ ಆಫ್ ಮ್ಯಾನ್. ಮಗು ಮನುಷ್ಯನ ತಂದೆ ಅಂತ ಹೇಳ್ತಾರಲ್ಲ, ಅದು ನಮ್ಮ ದೃಷ್ಟಿ ಹೆಂಗಿದೆಯೋ ಹಾಗೆ ಆ ಸೃಷ್ಟಿ ನಮಗೆ ಕಾಣ್ತೈತಿ ಅನ್ನುವಂಥ ರೀತಿಯಲ್ಲಿ ಮೊಮ್ಮಗಳ ಮಾತಿಗೆ ಅಜ್ಜ ಬೇಷ್ ಅಂತ ಹೇಳಿ ಆ ರೀತಿಯಿಂದ ಆ ರೀತಿಯ ಮನೋಭಾವವನ್ನ ನಾವು ಬೆಳೆಸ್ಕೊತೀವಿ. ಇನ್ನೊಬ್ಬರು ಹೇಳಿದಂತ ವಿಚಾರಗಳನ್ನ ಸಣ್ಣವರಿದ್ರೂ ಸಹಿತ ಅವರಿಂದ ಬಂದಂತ ಶುಭ ನುಡಿಗಳನ್ನ ಅಂತ ಒಳ್ಳೆಯ ಮಾತುಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಅದು ಸರಿಯಾಗ್ತೈತಿ ಅನ್ನೋದು ನಾವು ಅಂತ ಇದ್ದೀವಿ. ಜೀವನ ಬಹಳ ಸುಖಮಯವಾದಂಥ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಯಾವತ್ತೂ ನಮ್ಮ ಜೀವನದಲ್ಲಿ ಮಧುರವಾದಂಥ ಭಾವನೆಗಳು, ಮಧುರ ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಜನಪದ ಕವಿ ಹೇಳ್ತಾನೆ, ಮುದುಕಾ ಮುದುಕಿ ಕೂಡಿ ಮುದುಕವಿ ಸಂತಿಗೆ ಹೋಗಿ, ಮುದುಕಾ ಮುದುಕಿ ಕೂಡಿ ಮುದುಕವಿ ಸಂತಿಗೆ ಹೋಗಿ ಮುದದಿಂದ ತಿರುಗಿ ಬರುವಾಗ ಆ ಮುದುಕ ಮುದುಕಿಗೆ ಮುದ್ದ ಕೊಟ್ಟ. ಅದ್ಭುತವಾದಂತ ಕಲ್ಪನೆ. ಅಜ್ಜ ಇಬ್ರು ಅವರು ಪಾಪ ಸಂತಿ ಮಾಡಕ್ ನೆರೆಹಳ್ಳಿಗೆ ಹೋದಂತ ಮುದುಕ ಏನೇನೋ ಕೇಳದ. ಅಜ್ಜಿ ವಯಸ್ಸಾಗ ನೋಡಿ, ಚಪಲ ಜಾಸ್ತಿ ಆಗ್ತೈತಿ, ಬಾಯಿ ಚಪಲ. ಡಾಕ್ಟ್ರ್ ಯಾವ್ದು ಬ್ಯಾಡ ಅಂದಿರ್ತಾರೋ ಅದೋ ಹೆಚ್ಚು ತಿನ್ನಬೇಕು ಅಂತ ಅಲ್ಲಿ ಖಜಾಂಚಿ ಯಾರಿದ್ದಳು, ಅಜ್ಜಿನ ಆಗಿತ್ತು. ಅವಾಗ ಅಜ್ಜಿಗೆ ಅದು ಬೇಕು ಇದು ಬೇಕು ಎಲ್ಲ ಕೇಳ್ದ. ಅವ ಬಿಸಿಯಾದಂಥ ಜಿಲೇಬಿಯೋ ಬುಂದೇದುಂಡಿಯೋ ಮತ್ತೊಂದೋ ಮಗದೊಂದ ಕೇಳ್ದ. ಅಜ್ಜಿ ಎಲ್ಲ ಕೊಟ್ರು, ಎಲ್ಲ ಕೊಡಿಸ್ಕೊಟ್ಟಾಗ ಅಜ್ಜಿಗೆ ಸಂತೋಷ ಆಗಿ ಅಲ್ಲೇ ಸಂತ್ಯಾಗ ಮುದ್ದು ಕೊಡ್ಬೇಕಂದ. ಅದ್ರ ಜನ ಇದ್ದರು, ಅದು ಬ್ಯಾಡ ಅಂತ ಹೇಳ್ಕೊಂಡು ವಾಪಸ್ ಬರುವಾಗ ಕಾಲ್ದಾರಿ ಬರುವಾಗ ಆ ಮುದುಕಿಗೆ ಮುದ್ದು ಕೊಡ. ಆ ರೀತಿ ಮುದ್ದು ಕೊಟ್ಟಂತ ಆ ಮುದುಕಿ ಸುಕ್ಕುಗಟ್ಟಿದಂತ ಮುಖದಲ್ಲಿ ಅಜ್ಜನ ಆ ಮುದ್ದನ್ನ ಸಿಕ್ಕಂತ ಅಜ್ಜಿಗೆ ಸಂತೋಷ ಆಗಿತ್ತು. ಒಬ್ಬ ಚಿತ್ರ ಕಲಾವಿದ ಅದನ್ನ ಅದ್ಭುತವಾದಂತ ರೀತಿಯಲ್ಲಿ ಅದನ್ನ ಸೆರೆ ಹಿಡಿಯಲಿಕ್ಕೆ ಸಾಧ್ಯ. ಇಂಥ ಬದುಕನ್ನ, ಇಂಥ ಜೀವನವನ್ನ ನಾವು ನಡೆಸ್ಕೊಂಡು ನಮ್ಮ ಜೀವನ ಹೇಗಿರಬೇಕು ಅಂದ್ರೆ ಗಂಡ ಹೆಂಡತಿ ಆ ರೀತಿ ಅನ್ಯೋನ್ಯವಾದಂಥ ರೀತಿಯಲ್ಲಿ ಇರಬೇಕು. ಜಗಳಾಡಬೇಕು, ಆದ್ರೆ ಮತ್ತ ಅದನ್ನ ಮರೆತು ಜೀವನ. ಗಂಡ ಹೆಂಡರ ಜಗಳ ಗಂಧ ತೀಡಿದಂಗ ನಿಂಗಕ್ಕ ನೀರ ಎರೆದಂಗ ಹಿರಿಬಳಿಯ ಗಂಗವ್ವ ಸಾಗಿ ಹರದ. ಆ ರೀತಿ ಪ್ರೀತಿಯಿಂದ ಜಗಳ ಆಡ್ಬೇಕು, ಪ್ರೀತಿಯಿಂದ ಸಂತೋಷದಿಂದ ಇರಬೇಕು. ಅವ್ರು ಏನ್ ಕೇಳ್ತಾರೋ ಸಾಧ್ಯದಂತ ವಸ್ತುಗಳನ್ನ ಕೊಡಬೇಕು. ಬಡತನದಲ್ಲಿ ಬಂದವರು ನೀವೆಲ್ಲ ಬಡತನದಲ್ಲಿ ಬಂದಂಥವು. ಬಡತನವನ್ನು ಸಹಿಸಿಕೊಂಡು ಆ ರೀತಿ ಹಂತವಾಗಿ ಮೇಲೆ ಬರ್ತದೆ. ಅವಾಗ ಏನೋ ಕೊಡ್ಸಕ್ಕಾಗಿರಕ್ಕಿಲ್ಲ, ಈಗ ಏನೋ ಕೇಳಿರ್ತಾರೆ ಪಾಪ, ಅದನ್ನು ಕೊಡಿಸಿ. ಎಲ್ಲಿಗೋ ಹೋಗುನು ಅಂತಂದಾಗ ಸಂತೋಷವಾಗಿ ಕರ್ಕೊಂಡು ಹೋಗು. ಪ್ರವಾಸವನ್ನು ಮಾಡಬೇಕು. ದೇಶವನ್ನ ಸುತ್ತುದು ಮಾಡೋದು ಆ ವಯಸ್ಸಿನಾಗ ಅದು ಆಗಿರ್ತೈತಿ. ಈಗ ಇಡೀ ವಯಸ್ಸಿನಲ್ಲಿ ಅದು ಹೋಗುವಂಥದ್ದು ಮಾಡಿ ಏನಾದರೂ ಅವ್ರು ಕೇಳಲಾರ್ದ ಪೂರ್ವದಲ್ಲೇ ನಾವು ಆ ವಸ್ತುಗಳನ್ನು ಕಂಡುಕೊಂಡ್ರೆ, ಆ ಮನಸ್ಸನ್ನು ಅರಿತುಕೊಂಡ್ರೆ ಅವರಿಗೆ ಸಹಿತ ಜೀವನದು ಸಂತೋಷ. ನಾವು 2006 ಒಳಗಡೆ ಏನು ಅಪಾಯಿಂಟ್ಮೆಂಟ್ ಆಗಿ ಏನಿದ್ದೇವಲ್ಲ, ನಾವೆಲ್ಲ ಪುಣ್ಯವಂತ. ಸರ್ಕಾರ, ಕರ್ನಾಟಕ ಸರ್ಕಾರ ನಮ್ಮ ಕೈ ತುಂಬಾ ಏನು ಕೊಡ್ತೈತೆ, ಪೆನ್ಷನ್ ಕೊಡ್ತೈತೆ. ನಮ್ಮ ವೃತ್ತಿ ಸಂದರ್ಭದಲ್ಲಿ ಕೈಗೆ ತೆಗೆದುಕೊಳ್ಳಾರಷ್ಟ ದುಡ್ಡನ್ನ, ಹೆಚ್ಚಿನ ದುಡ್ಡನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ತೆಗೆದುಕೊಳ್ತೀವಿ. ನಮ್ಮ ಜೊತೆಗಿದ್ದಂಥ ಕೆಲವೊಂದು ಗೆಳೆಯರು ನೋಡ್ತೇವೆ ನಾವು, ಪಾಪ ಪೆನ್ಷನ್ ಇಲ್ಲ, ಬೇರೆ ಪೆನ್ಷನ್ ಇಲ್ಲದ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಾರೆ. ಅವರ ಜೀವನ ಅದು
ಮನೆಯಲ್ಲಿ ಯಾರು ಅದೇ 4 ದುಡ್ಡ ಆ ಪೆನ್ಷನ್ ಬರ್ತಾ ಇತ್ತಂದ್ರ, ಸಂಪಾದನೆ ಆಗ್ತಿತ್ತಂದ್ರ ಮನೆಯವರು ಪ್ರೀತಿಯಿಂದ ನೋಡ್ತಾರೆ. ಇಲ್ಲದಿದ್ದರೆ ಹಣ ಇದ್ರೆ ಹಣನೂ ಬಾಯ್ತಿರುತ್ತೆ ಅನ್ನೋ ರೀತಿಯಲ್ಲಿ ಜೀವನಕ್ಕತಿ. ನಾವು ನೀವೆಲ್ಲ ಬಹಳ ಪುಣ್ಯವಂತರು ಅದರಿಂದ ಮತ್ತೊಮ್ಮೆ ಅದನ್ನ ಆ ರೀತಿ ಬರೀ ಮನೆಯಾಗ ಕೂಡಬೇಡ್ರಿ, ಆರೋಗ್ಯವಾದಂಥ ರೀತಿಯಲ್ಲಿ ಉಂಡ ನಂತರ ತಿರುಗಾಡಬೇಕು. ಮತ್ತೆ ಸರ್ವಜ್ಞ ಹೇಳ್ತಾನೆ, ಉಂಡು ನೂರಡಿ ಕೆಂಡದವಳು ಕೈ ಕಾಸು, ಗಂಡು ಭುಜ ಮೇಲ್ಮಾಡಿ ಮಲಗಿದವ ಹಿಂಡು ವೈದ್ಯರ ಗಂಡ ಸರ್ವ. ಆರಾಮಾಗಿ ತಿರುಗಾಡಿ, ಆರಾಮಾಗಿ ಊಟ ಮಾಡ್ಬೇಕು. ನಾವು ಹೂ ಅಂತ ಉಣಬೇಡ, ಒಂದು ಲಿಮಿಟ್ನಾಗ ಉಣಬೇಕು. ಒಂದು ಲಿಮಿಟ್ನಲ್ಲಿ ನಾವು ಉಂಡ್ರ ಅದು ಇನ್ನು ಹೆಚ್ಚ ಬದುಕಲಿಕ್ಕೆ ಅದು ಸಾಧ್ಯ ಆಗ್ತದೆ. ಮುಳುಗದಿರು ಜೀವನದ ತೆರೆಯ ಮೇಲಿರುವುದು ಜಗತ್ತ. ಮುಳುಗದಿರು ಜೀವನದ ತೆರೆಯ ಮೇಲೆ, ಜೀವನದ ತೆರೆಯ ಮೇಲೆ ನೀನು ಈಸ್ತಾ ಇರ್ತೀಯಲ್ಲ, ಮುಳುಗಬೇಡ. ಜೀವನದಾಗ ಪೂರಾ ಮುಳುಗಬೇಡ ಅಂತ ಹೇಳ್ತಾರ ಅವ್ರು. ಒಳಿತವಾಗಿಸು ಕೊಡುತ್ತ ಸಂತಸ. ಒಳಿತವಾಗಿಸು ಕೊಡುತ್ತ ಮತ್ತು ಕೊಡುವ ಮತ್ತು ಕೊಡುತ್ತ. ಕೊಡುವುದನ್ನು ಮಾಡಬೇಕು. ಒಳ್ಳೆಯ ವಿಚಾರಗಳನ್ನ ಇನ್ನೊಬ್ಬರಿಗೆ ಕೊಡು, ಇನ್ನೊಂದು ಕಡೆ ಸಿಗುವಂತ ಒಳ್ಳೆಯ ವಿಚಾರಗಳನ್ನ ಪಡೆದುಕೊಳ್ಳು. ಕಳವಳದ ನಡೆ ಕರೆಯ ಕರೆ ಬಂದಂತೆ ಕಳವಳಿಸಬೇಕು. ಜೀವನದಲ್ಲಿ ದುಮ್ಮಾನ ಮಾಡ್ಕೊಳ್ಳಾರ್ದೆ ನಡೆ ಕಡೆಯ ಕರೆ ಬಂದಂತೆ. ಕಡೆಯ ಕರೆ ಎನ್ನುವುದಲ್ಲ, ಸಂತೋಷವಾಗಿ ಆ ಕರೆ ಬಂದಾಗ ನಾವು ಹೋಗೋಣ. ಮಿಡಿತದಲ್ಲಿ ವಿಶ್ವದಲ್ಲಿ ಮಿಡಿತ, ಜೀವನದ ಮಿಡಿತ, ಜೀವನದ ಸಂತೋಷ ಅದು ಇರಬೇಕು ಅಂತಿದ್ದ ಡಿವಿಜಿ ಕೇಳ್ಕೊಂಡು. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ನಿಲ್ಲಿಸುವುದು, ಗಂಧ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗ ಮುಕ್ಕು. ಎಲ್ಲರೊಳಗೆ ಒಂದಾಗಿ ನಾನು ಹಾಗೆ ಇರ್ತೇನೆ, ಹೀಗೆ ಇರ್ತೇನೆ. ಬೆಲ್ಲದ ಕಣ್ಣಿ ಹೆಂಗಿರ್ಬೇಕು? ನಾವು ಬೆಲ್ಲದ ಕಣ್ಣಿ ಕೆಳಗೆ ಕಡದ್ರು ರುಚಿ ಇರ್ತೈತಿ, ಮ್ಯಾಲ ಕಡದ್ರು ರುಚಿ ಇರ್ತೈತಿ, ಒಡದ ಕೆರೆನ ಮಧ್ಯ ಕಡದ್ರು ರುಚಿ ಇರ್ತೈತಿ. ಹಾಗೆ ಎಲ್ಲರಿಗೂ ನಾವು ಬೇಕಾದವರಾಗಿ ಆ ರೀತಿ ಬದುಕೋಣ ಅನ್ನುವಂಥ ಮಾತನ್ನ ಹೇಳ್ತಾ, ದೇವಲೀಲೆಯೋ ಕಾಣೆ, ಕರ್ಮ ಜಾಲವೋ ಕಾಣೆ, ಅದು ನಮ್ಮ ಬುದ್ಧಿಯೊಳಗಿನ ಮಾತು. ಯಾವುದೇನೇ ಇರಲಿ ಪ್ರೀತಿಯಂತ ವಸ್ತು ಭವದಲ್ಲಿ ಕಾಣೆ, ಮನಗಂಡ ಮಾತು. ನಮ್ಮ ಮಧುರ ಚನ್ನದ ಆ ಮಾತು, ಆ ಪ್ರೀತಿ ನಮ್ಮಲ್ಲೆಲ್ಲ ಇರಬೇಕು. ಆ ಪ್ರೀತಿ ಸಂತೋಷದಿಂದ ಇದ್ದಾಗ ಮಾತ್ರ ನಮ್ಮ ಜೀವನ ಅದು ಸಾಧ್ಯ ಆಗ್ತೈತಿ ಅಂತ ಹೇಳ್ತಾ, ಮತ್ತೊಮ್ಮೆ ತಾವೆಲ್ಲ 75 ವರ್ಷಗಳನ್ನ ಪೂರೈಸಿದಿರಿ. ಇನ್ನೂ ಮುಂದೆ 75 ವರ್ಷಗಳನ್ನ ತಾವು ಬದುಕಬೇಕು, ಸಂತೋಷವಾಗಿ ಇರಬೇಕು. ನಿಮ್ಮ ಅದ್ಭುತವಾದಂಥ ವಿಚಾರಗಳನ್ನ, ಕೊಡುಗೆಗಳನ್ನ ಈ ಸಮಾಜಕ್ಕೆ ದಾರಿ ಎರಿಬೇಕು ಅಂತ ಹೇಳ್ತಾ, ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಾರಂಭದ ಮತ್ತು ಈ ತಾಲೂಕಿನ ಅಧ್ಯಕ್ಷರಿಗೂ, ನಮ್ಮ ಎಸ್.ಎನ್. ಬಿರಾದರವರಿಗೂ, ಪರಮ ಪೂಜ್ಯರಿಗೂ, ಹಾಗೆ ಈ ವೇದಿಕೆ ಎಲ್ಲ ಹಿರಿಯರಿಗೂ ಸಹಿತ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ.